ಪೊಲೀಸರ ದಾಳಿಯ ಸುಳಿವನ್ನ ತಿಳಿದೇನೆ ಎಸ್ಕೇಪ್ ಆದ್ರ ದೊಡ್ಡವರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಕೆಎಸ್ಸಿಯ ಖಜಾಂಚಿ ಸೇರಿ 4 ಎಸ್ಕೇಪ್ ಆಗಿದ್ದಾರೆ. ಬೆಳಗ್ಗೆ ದಾಳಿ ಸುದ್ದಿ ತಿಳಿತಾ ಇದ್ದಂತೆ ದೊಡ್ಡವರು ಕಾಲ್ಕಿತ್ತಿದ್ದಾರೆ. ಕೇವಲ ಸಣ್ಣ ಪುಟ್ಟ ಕೆಲಸ ಮಾಡುವವರನ್ನಷ್ಟೇ ಇಲ್ಲಿ ಬಂಧಿಸಲಾಗಿದೆ. DNA ಮ್ಯಾನೇಜ್ಮೆಂಟ್ನ ಮುಖ್ಯ ಲೆಕ್ಕಾಧಿಕಾರಿ KG ಮುಜೀದ್ ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಕರ್ನಾಟಕ ಕ್ರಿಕೆಟ್ನ ಅಸೋಸಿಯೇಷನ್ ಖಜಾಂಚಿ ಜೈರಾಮ್ ಅಬ್ಸ್ಕ್ಯಾಂಡ್ ಆಗಿದ್ದಾರೆ. RCB ಉಪಾಧ್ಯಕ್ಷ ರಾಜೇಶ್ ಮೆನನ್ ಪರಾರಿಯಾಗಿದ್ದಾರೆ. ಪೊಲೀಸರ ದಾಳಿಯ ಸುಳಿವು ಇವರಿಗೆ ಮೊದಲೇ ಗೊತ್ತಿತ್ತ? ಇವರನ್ನ ರಕ್ಷಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ಯಾರು? ಇವೆಲ್ಲವೂ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆಗಳು. ಸರ್ಕಾರದ ನಡೆ, ಸರ್ಕಾರ ನಡೆದುಕೊಳ್ತಾ ಇರುವಂತಹ ರೀತಿ ಸಹಜವಾಗಿಯೇ ಸಾಕಷ್ಟು ಪ್ರಶ್ನೆಗಳನ್ನ, ಅನುಮಾನಗಳನ್ನ ಮುನ್ನೆಲೆಗೆ ತರ್ತಾ ಇದೆ. ಕೇವಲ ಸಣ್ಣ ಪುಟ್ಟವರನ್ನ ಅರೆಸ್ಟ್ ಮಾಡಿ ಅವರ ಮೇಲೆ FIR ಹಾಕಿ ಒಂದಿಷ್ಟು ವಿಚಾರಣೆಯನ್ನು ನಡೆಸಿ ವ್ಯವಸ್ಥಿತವಾಗಿ ಮುಗಿಸುವಂತಹ ಕೆಲಸ ಆಗ್ತಾ ಇದೆಯಾ ಅಂಥೇಳಿ. ಹಾಗಾದರೆ 11 ಸಾವಿಗೆ ಹೊಣೆಗಾರರು ಯಾರು? ಅಬ್ಸ್ಕ್ಯಾಂಡ್ ಆಗಿರೋರ ಇನ್ಫಾರ್ಮೇಷನ್ ಅನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. KG ಮುಜೀದ್ ಮುಖ್ಯ ಲೆಕ್ಕಾಧಿಕಾರಿಗಳು, DNA ಸಂಸ್ಥೆಯ ಮುಖ್ಯ ಲೆಕ್ಕಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಇವರೀಗ ಪರಾರಿಯಾಗಿದ್ದಾರೆ. ಅದರ ಜೊತೆಗೆ ಜೈರಾಮ್ KSCA ಖಜಾಂಚಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದವರು, ಇವ್ರ ಮೇಲೂ ಕೂಡ ದಾಳಿ ಆಗುತ್ತೆ ಅಂಥೇಳಿ ಏಕಾಏಕಿಯಾಗಿ ಪರಾರಿಯಾಗಿದ್ದಾರೆ. ಇನ್ನು ರಾಜೇಶ್ ಮೆನನ್ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾನೇಜ್ಮೆಂಟ್ನ ಮುಖ್ಯಸ್ಥರು ಇವರು ಕೂಡ ಪರಾರಿಯಾಗಿರುವಂಥದ್ದು. ಈ ಮೂವರಿಗಾಗಿ ಈಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಸಣ್ಣ ಪುಟ್ಟದವರನ್ನು ಬಂಧಿಸಿದ್ರಲ್ಲ, ಆ ಸಂದರ್ಭದಲ್ಲಿಯೇ ಇವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗಬೇಕಿತ್ತು ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಸಣ್ಣ ಪುಟ್ಟವರನ್ನ ಬಂಧಿಸುವ ಮೂಲಕ ವಿಚಾರಣೆ, ಅದಾದ ಮೇಲೆ FIR ಇಷ್ಟಕ್ಕೇನೆ ವ್ಯವಸ್ಥಿತವಾಗಿ ಮುಗಿಸುವಂತಹ ಪ್ಲಾನ್ ಏನಾದರೂ ಆಗಿದೆಯಾ ಅಂಥೇಳಿ ಸರ್ಕಾರ ಈ ವಿಚಾರದಲ್ಲಿ ನಡೆದುಕೊಳ್ತಾ ಇರುವಂತಹ ರೀತಿಯನ್ನು ನೋಡ್ತಾ ಇದ್ರೆ? ಖಂಡಿತವಾಗೂ ಪ್ರೇಮ, ಯಾಕೆಂದ್ರೆ ಅತಿ ಹೆಚ್ಚು ಬಿಸಿ ಇದೆ. ಬಿಸಿಯ ಒತ್ತಡವನ್ನ ತಡೀಲಿಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಆ ಬಿಸಿಯ ಒತ್ತಡವನ್ನ ತಡ್ಕೊಳ್ಳೋದಕ್ಕೆ ಯಾವ್ಯಾವ ರೀತಿಯ ಪ್ಲಾನ್ಗಳನ್ನ ಮಾಡಬೇಕು ಆ ರೀತಿಯ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನೆನ್ನೆ FIR ಆಗ್ತು, ಸಂಜೆ FIR ಆದ ಬಳಿಕ ಆ FIRಗೆ ಸಂಬಂಧಪಟ್ಟಂತೆ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ CM ಅವರು ಮಾಡ್ತಾರೆ. CM ಅವರು ಬಹಿರಂಗವಾಗಿ ಒಂದು ಆರೋಪಿಗಳಿಗೆ ಸುಳಿವನ್ನು ಕೊಡುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡುವಂಥದ್ದು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅವ್ರನ್ನೆಲ್ಲರೂ ಕೂಡ ಬಂಧನಕ್ಕೆ ಒಳಪಡಿಸ್ತೀವಿ ಅಂತೇಳಿ. ಸಾಮಾನ್ಯವಾಗಿ ನನ್ನನ್ನು ಬಂಧನಕ್ಕೆ ಒಳಪಡಿಸ್ತಾರೆ ಅಂತ ಅಂದ್ರೆ ನಾನು ಅಬ್ಸ್ಕ್ಯಾಂಡ್ ಆಗುವಂಥದ್ದು ಅಥವಾ ಕಾನೂನಿನ ರಕ್ಷಣೆಯನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡ್ತೀನಿ. ಆ ಪ್ರಯತ್ನಗಳನ್ನ ಈಗ ಸಾಮಾನ್ಯವಾಗಿ ಉಳಿದಂತ ಆರೋಪಿಗಳು, ಪ್ರಮುಖ ಆರೋಪಿಗಳೇನಿದ್ರು ಪ್ರಮುಖ ಆರೋಪಿಗಳು ಮಾಡ್ಕೊಳ್ತಾ ಇರೋಂಥದ್ದು. ಜೊತೆಗೆ ಇನ್ನೊಂದಷ್ಟು ಅಂಶಗಳು ಬಹಿರಂಗ ಆಗ್ತಾ ಇರೋಂಥದ್ದು. ಕೇವಲ DNA ಮ್ಯಾನೇಜ್ಮೆಂಟ್ ನಲ್ಲಿ ಇದ್ದಂಥವ್ರು ಅಂದ್ರೆ ಸುನಿಲ್ ಮೆಹ್ತಾ ಇರ್ಬೋದು, ಜೊತೆಗೆ ಕಿರಣ್ ಇರ್ಬೋದು, ಸಮಂತ್ ಇರ್ಬೋದು, ಇವರೆಲ್ಲ ಕೂಡ ಕೇವಲ ಇವೆಂಟ್ ಮ್ಯಾನೇಜರ್ ಮಾಡೋವಂಥವ್ರು. ಏನು ಮ್ಯಾಚ್ಗಳು ನಡೀತಾ ಇರೋಂಥ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಹಂಚಿಕೆ ಮಾಡುವಂಥ ವಿಚಾರ ಇರ್ಬೋದು, ಮತ್ತು ಅಲ್ಲಿ ಯಾವ ರೀತಿ ಸ್ಪೆಷಾಲಿಟಿಗಳನ್ನ ಒದಗಿಸ್ಬೇಕು, ಅಂದ್ರೆ ಅಲ್ಲಿ ಸೌಕರ್ಯಗಳನ್ನ ಯಾವ್ಯಾವ ರೀತಿಯಲ್ಲಿ ಒದಗಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಕೆಲಸವನ್ನ ಮಾಡುವಂಥವ್ರು. ಜೊತೆಗೆ ಏನಾದ್ರೆ ಇವೆಂಟ್ ಏನಾದ್ರು ನಡೆದ್ರೆ ಆ ಇವೆಂಟ್ ಅನ್ನ ಯಾವ ರೀತಿ ಹ್ಯಾಂಡಲ್ ಅನ್ನ ಮಾಡಬೇಕು ಅನ್ನೋದನ್ನ ಮಾತ್ರ ನೋಡ್ಕೊಳ್ಳುವಂಥವ್ರು. ಇದು ಕೇವಲ ಇಷ್ಟು ಜನರಿಗೆ ಮಾತ್ರ ಸೀಮಿತ ಆಗಿರೋಂಥದ್ದ. ಯಾಕೆಂದ್ರೆ ಯಾವಾಗ ಆಡಳಿತ ಮಂಡಳಿ ಅವ್ರ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಅದನ್ನ ಯಥಾವತ್ತಾಗಿ ಕೆಳಗಿನವರು ಪಾಲನೆಯನ್ನ ಮಾಡ್ತಾರೆ. ಯಥಾವತ್ತಾಗಿ ಪಾಲನೆ ಮಾಡಿದಂಥವ್ರನ್ನ ಬಂಧನಕ್ಕೆ ಒಳಪಡಿಸ್ತಾರೆ. ಆದ್ರೆ ಅದಕ್ಕೆ ನಿರ್ದೇಶನ ಕೊಟ್ಟಂತವ್ರನ್ನ ಯಾಕೆ ಇನ್ನೂ ಕೂಡ ಬಂಧನಕ್ಕೆ ಒಳಪಡಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಹುಡ್ತಾ ಇರೋಂಥದ್ದು. ಅಂದ್ರೆ ದೊಡ್ಡ ತಿಮಿಂಗಲಗಳಿದಾವೆ, ಸಣ್ಣ ಮೀನುಗಳನ್ನ ಹಿಡ್ಕೊಂಡು ದೊಡ್ಡ ತಿಮಿಂಗಲಗಳನ್ನ ಬಿಟ್ಟಿರುವಂಥದ್ದು. ಜೊತೆಗೆ ಯಾವಾಗ ಬಿಸಿ ಕಡಿಮೆ ಆಗುತ್ತೆ, ಆ ಬಿಸಿ ಕಡಿಮೆ ಆದ ಸಂದರ್ಭದಲ್ಲಿ ಆಗೊಂದು ವಿಚಾರಣೆಯ ನಾಟಕ, ಆ ವಿಚಾರಣೆ ಆದ ಬಳಿಕ ವಿಚಾರಣೆ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂಥದ್ದು, ಅದಕ್ಕೊಂದು ರಿಪೋರ್ಟ್ ಅನ್ನ ಸಬ್ಮಿಷನ್ ಅನ್ನ ಮಾಡುವಂಥದ್ದು, ಇಷ್ಟಕ್ಕೆ ಕೈ ತುಳ್ಕೊಳ್ಳುವಂಥ ಒಂದಷ್ಟು ಕೆಲಸಗಳಾಗ್ತವೆ. ಸಾಮಾನ್ಯವಾಗಿ 1 ವಾರ 10 ದಿನಗಳ ಕಾಲ ಕಳೆದ್ರೆ ಇದರ ಬಿಸಿಯ ತಾಪ ಸರ್ಕಾರದ ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆಗ್ತಾ ಹೋದ ತಕ್ಷಣ ಇಡೀ ಪ್ರಕರಣ ನೆಲಕ್ಕೆ ಹಚ್ಚಿಸುವಂತ ಒಂದಷ್ಟು ಕೆಲಸಗಳು ಮಾಡೋಂಥ ಆಗುವಂಥದ್ದು. ಯಾಕಂದ್ರೆ ಇಡೀ ಪ್ರಕರಣವನ್ನ ಸಾಮಾನ್ಯವಾಗಿ ಸರ್ಕಾರ ಬಂದಂತ ಸಂದರ್ಭದಿಂದ ಕೂಡ ಯಾವ್ದಾದ್ರು ಅತಿ ಹೆಚ್ಚು ಬಿಸಿಯನ್ನ ಕೊಡ್ತಾ ಇದೆ ಅಥವಾ ಸೆನ್ಸೇಷನಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಈ ಪ್ರಕರಣವನ್ನ CIDಗೆ ವರ್ಗಾವಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ CIDಗೆ ವರ್ಗಾವಣೆ ಮಾಡಿದ ಸಂದರ್ಭದಲ್ಲಿ ಆ ಪ್ರಕರಣಗಳು ಏನಾಗ್ತವೆ, ಅದರ ಬಗ್ಗೆ ಯಾರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ, ಯಾವುದೇ ರೀತಿಯ ಮಾಹಿತಿಗಳನ್ನು ಕೂಡ ಹೊರಗಡೆ ಹಾಕೋದಿಲ್ಲ. ಅದೊಂದು ಗುಪ್ತ ತನಿಖಾ ಸಂಸ್ಥೆ ಅನ್ನೋ ರೀತಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಳ್ಬಾರ್ದಂಥದ್ದು. ಅಲ್ಲಿ ತನಿಖೆಯನ್ನ ಮಾಡ್ತಾರೆ, ತನಿಖೆಯನ್ನ ಮಾಡಿ
ಫೈನಲ್ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಅದು 3 ತಿಂಗಳಾಗ್ಬೋದು, 4 ತಿಂಗಳಾಗ್ಬೋದು, ಅಥವಾ 6 ತಿಂಗಳಾಗ್ಬೋದು. ಅಲ್ಲಿಯೇ ತನಕ ಈ ಪ್ರಕರಣದ ಜವಾಬ್ದಾರಿ ಯಾರಿಗೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆ ಹುಟ್ಟಾಕುವಂತಹ ಸಾಧ್ಯತೆಗಳು ಇರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಇರುವಂತಹ ಪ್ರಶ್ನೆ, ದೊಡ್ಡವರನ್ನ ಪೊಲೀಸರು ಟಚ್ ಮಾಡ್ತಾರಾ, ಅದಕ್ಕೆ ಸರ್ಕಾರ ಫ್ರೀ ಹ್ಯಾಂಡನ್ನು ಕೊಡುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕೇವಲ ಸಣ್ಣ ಪುಟ್ಟವರನ್ನು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿ ಅಲ್ಲಿಗೇನೆ ಈ ವಿಚಾರವನ್ನು ಕೈಗೊಳ್ಳುವಂತಹ ಕೆಲಸಕ್ಕೆ ಮುಂದಾಗುತ್ತಾ ಅಂತ.